ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋ. ನನ್ನ ನೆಕ್ಸ್ಟ್ ವಿಡಿಯೋಗೆ ನಿಮಗೆಲ್ಲರಿಗೂ ವೆಲ್ಕಮ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಜಿ ಟಿ ಟೀಮ್ ಬಗ್ಗೆ ರಿವ್ಯೂ ಮಾಡೋಣ. ಅವರ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು, ಅವ್ರ ಸ್ಕ್ವಾಡ್ ಸೆಲೆಕ್ಷನ್ ಯಾವ ಥರ ಇದೆ, ಯಾವ್ದು ಪ್ಲಸ್ ಇದೆ, ಯಾವ್ದು ಮೈನಸ್ ಇದೆ, ಎಕ್ಸ್ ಫ್ಯಾಕ್ಟರ್ ಯಾರಾಗ್ತಾರೆ, ಈ ಸಲ ಜಿ ಟಿಗೆ ಕಪ್ ಗೆಲ್ಲೋ ಚಾನ್ಸಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡೋಣ. ಇದೇ ರೀತಿ ಇನ್ನೊಂದಷ್ಟು ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ಇನ್ನೂ ಹಲವಷ್ಟು ಅನಾಲಿಸಿಸ್ ವಿಡಿಯೋಗಳು ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ತೋರಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ವಿಡಿಯೋಗೆ ಬರೋದಾದರೆ, ನಮ್ಮ ಜಿ ಟಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು, ದ ಪ್ರಿನ್ಸು, ನಮ್ಮ ಯಂಗ್ ODI ಕ್ಯಾಪ್ಟನ್ ಆಫ್ ಇಂಡಿಯಾ, 650 ರನ್ಸ್ ಸ್ಕೋರ್ ಮಾಡಿದರು ಲಾಸ್ಟ್ ಸೀಸನಲ್ಲಿ. ಕ್ಲಾಸ್ ಪ್ಲೇಯರು ಶುಭ್ಮನ್ ಗಿಲ್ ಬಗ್ಗೆ ಏನು ಹೇಳೋದು, ಪ್ರೆಷರ್ ಹ್ಯಾಂಡಲ್ ಮಾಡೋ ಸಿಚುವೇಶನ್ಸ್ ಎಲ್ಲ ಇದೆ. ರೀಸೆಂಟಾಗಿ T20 ವರ್ಲ್ಡ್ ಕಪ್ ಟೀಮಿಂದ ಅವ್ರನ್ನ ಹೊರಗಡೆ ಇಟ್ಟಿದ್ರು ಬಿಕಾಸ್ ಆಫ್ ಅ ಫಾರ್ಮು. ಇವ್ರದ್ದು ಟೆಕ್ನಿಕು, ಕನ್ಸಿಸ್ಟೆನ್ಸಿ, ರನ್ ಸ್ಕೋರಿಂಗ್ಸ್ ಎಲ್ಲನೂ ಚೆನ್ನಾಗಿದೆ. ಬಟ್ ಈ ಸೀಸನಲ್ಲಿ ಶುಭ್ಮನ್ ಗಿಲ್ ಒನ್ ಆಫ್ ದ ಮೇಜರ್ ಥ್ರೆಟ್ ಆಗ್ತಾರೆ. ಯಾಕಂದರೆ ಅವರ ಇಂಡಿಯನ್ ಟೀಮ್ ಜಾಗ ಕೊಡೋರು ವಾಪಸ್ ಬೇಕು ಅನ್ನೋದಿರುತ್ತೆ ತಲೆಯಲ್ಲಿ. ಸೊ ಅವ್ರು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಈ ಒಂದು ಸೀಸನಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಬಂದು ಸಾಯಿ ಸುದರ್ಶನ್ನು, ಒನ್ ಆಫ್ ದ ಬೆಸ್ಟ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರು ರೀಸೆಂಟ್ ಟೈಮ್ಸಲ್ಲಿ ಇಂಡಿಯಾ ಕಡೆಯಿಂದ ನೋಡಿರೋದ್ರಿಂದ. ಬರೀ ಹೊಡಿಬಡಿ ಅನ್ನೋದಲ್ಲದೆ ಕರೆಕ್ಟಾಗಿ ಗೇಮ್ನ ಅರ್ಥ ಮಾಡಿಕೊಂಡು ಬ್ಯಾಟಿಂಗ್ ಆಡುವಂಥ ಪ್ಲೇಯರು. ಅಂದರೆ ಗೇಮ್ ಯಾವ ಪೊಸಿಷನಲ್ಲಿದೆ, ಹೊಡಿಬೇಕಾ ಅಥವಾ ಸಿಂಗಲ್ಸ್ ಆಡಬೇಕಾ, ಗ್ರೌಂಡ್ ತುಂಬ ದೊಡ್ಡದಾಗಿತ್ತು ಅಂದರೆ ಡಬಲ್ಸು ಸಿಂಗಲ್ಸ್ ಆಡ್ತಾರೆ. ಅನ್ವಾಂಟೆಡಾಗಿ ಬ್ಯಾಟ್ ಶಾಟ್ಸ್ ಎಲ್ಲ ಹೊಡೆಯಲ್ಲ, ಬಾಲ್ಗೆ ಮರ್ಯಾದೆ ಕೊಟ್ಟು ಬ್ಯಾಟಿಂಗ್ ಆಡುವಂಥ ಪ್ಲೇಯರು. ಸೊ ಇವರೊಂಥರ ಸ್ಟೇಬಲ್ ಫೋರ್ಸು ಈ ಸಲ ಜಿ ಟಿ ಅವ್ರಿಗೆ. ನೆಕ್ಸ್ಟು ದ ಬಾಸ್ ಬಟ್ಲರು. ನನ್ನ ಪ್ರಕಾರ ಈ ಸೀಸನ್ಗೆ ಇವರೇ ಎಕ್ಸ್ ಫ್ಯಾಕ್ಟರು. ಯಾಕಂದರೆ ಟಾಪ್ 3 ಮೇಲೆ ಹೆವಿ ಡಿಪೆಂಡೆನ್ಸಿ ಇರುವಂಥ ಜಿ ಟಿ ಟೀಮು. 165+ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಮುರಿದ್ಬಿಡ್ತಿದ್ರು, ಹೈಯೆಸ್ಟ್ ನಂಬರ್ ಆಫ್ ರನ್ಸ್ ಮತ್ತು ಒಂದೇ ಸೀಸನ್ ಸೆಂಚುರೀಸಲ್ಲಿ. ಸೊ ಅದಾಗಲಿಲ್ಲ. ಮೋಸ್ಟ್ ಎಕ್ಸ್ಪ್ಲೋಸಿವ್ ಬ್ಯಾಟರು, ವಿಕೆಟ್ ಕೀಪರು, ಇಂಗ್ಲೆಂಡ್ ಇಂಟರ್ನ್ಯಾಷನಲ್ ಟೀಮ್ಗೆ ಆಡಿರುವಂಥ ಅಪಾರವಾದ ಅನುಭವ ಇದೆ. ಇಡೀ ದೇಶದಲ್ಲಿ ಎಲ್ಲ ಕಡೆ T20 ಲೀಗ್ಸ್ ಆಡ್ತಾರೆ. ಸ್ಕೂಪ್ ಶಾಟು ಸದ್ಯಕ್ಕಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸು. ಸೊ ಇವರು ಎಕ್ಸ್ ಫ್ಯಾಕ್ಟರ್ ಆಗ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ನು. ನೆಕ್ಸ್ಟ್ ಬರೋ ಮಿಡಲ್ ಆರ್ಡರಲ್ಲಿ ಆಲ್ರೌಂಡರ್ಸ್ ಅಂದರೆ ಇಬ್ಬರು ಫಾರಿನರ್ಸ್ ಸಿಗ್ತಾರೆ. ಒಂದು ಫಿಲಿಪ್ಸ್ ಅಂದರೆ ಏನಂತ ಹೇಳಿದ ಬರ್ಡ್ ಫಿಲಿಪ್ಸ್ ಮತ್ತು ಟಾಮ್ ಬ್ಯಾಂಟನ್ನು. ಫೀಲ್ಡಿಂಗ್ ಮಾತ್ರ ಫಿಲಿಪ್ಸ್ ರೀಸೆಂಟಾಗಿ ಇರೋದ್ರಲ್ಲಿ ನಂಬರ್ 1 ಫೀಲ್ಡರು. ಏನು ಹಕ್ಕಿ ಹಾರ್ದಂಗೆ ಹಾರ್ತಾರಪ್ಪ, ಆ ಕಡೆ ಈ ಕಡೆ ಹತ್ತಡಿ ಎಲ್ಲೂ ಬಾಲ್ ಯಾರ್ದು ಏನೂ ಬಿಡೋಂಗೇ ಇಲ್ಲ. ಬೌಂಡ್ರೀಸು, ಔಟ್ಫೀಲ್ಡಲ್ಲಿ ಮಾತ್ರ ಸೂಪರ್ ಕ್ಯಾಚಸ್ಗಳು ಹಿಡಿತಾರೆ ಗ್ಲೆನ್ ಫಿಲಿಪ್ಸು. ಒನ್ ಆಫ್ ದ ಗುಡ್ ಬ್ಯಾಟರ್ಸ್ ಆಲ್ಸೋ. ಬಿಗ್ ಹಿಟ್ಸ್ ಹೊಡಿತಾರೆ. ಆಫ್ ಸ್ಪಿನ್ ಬೌಲಿಂಗ್ ಕೂಡ ಮಾಡಿಕೊಡ್ತಾರೆ. ಒಂದು ಸ್ಪೇರಲ್ಲಿ 148.5 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಇನ್ನು ನೆಕ್ಸ್ಟ್ ಟಾಮ್ ಬ್ಯಾಂಟನ್ನು. ಇವರು ಸೇಮು ಅನ್ಆರ್ಥೋಡಾಕ್ಸ್ ಸ್ಕೂಪ್ ಶಾಟ್ಸು ಮತ್ತು ಪರ್ಫೆಕ್ಟ್ ಬಿಗ್ ಹಿಟ್ಸ್ ಹೊಡಿತಾರೆ. ಫುಟ್ವರ್ಕ್ ಚೆನ್ನಾಗಿದೆ, ಬೇಗ ಬಾಲ್ಗೆ ಕಮಿಟ್ ಆಗಲ್ಲ, ವೆಯ್ಟ್ ಮಾಡ್ತಾರೆ ಬಾಲ್ ಹತ್ರಕ್ಕೆ ಬರೋರ್ಗು. ಇವರು ಅಷ್ಟೇ, ಬೇಕು ಇತ್ತು ಇಮರ್ಜೆನ್ಸಿ ಏನಾರು ಇತ್ತು ಅಂತಂದರೆ ಬೇಕಾದ್ರೆ 1 or 2 overs ಬ್ಯಾಟಿಂಗ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಬಂದಿದ್ದ ರಾಹುಲ್ ತಿವಾಟಿಯಾ, ದ ಕ್ಲಚ್ ಫಿನಿಷರು. ಈ ಮನುಷ್ಯ ಅಂತೂ ಅದೆಷ್ಟೋ ಸಲ ಜಿ ಟಿನ ಆಪತ್ತಿಂದ ಕಾಪಾಡಿಬಿಟ್ಟಿದ್ದಾರೆ. ಲಾಸ್ಟಲ್ಲಿ ಆಗದೇ ಇಲ್ಲ ಅನ್ನೋ ಮ್ಯಾಚಸ್ಸನ್ನೆಲ್ಲ ಗೆಲ್ಸ್ಕೊಟ್ಬಿಟ್ಟಿರೋಂಥ ರಾಹುಲ್ ತಿವಾಟಿಯಾ. ಸೊ ಇವರೊಂಥರ ಜಿ ಟಿಗೆ ಪರ್ಮನೆಂಟಾಗಿ ಫಿಕ್ಸ್ ಆಗಿದ್ದಾರೆ. ಆ 2020-22 ಫೈನಲ್ ಓವರ್ಸಲ್ಲಿ ಹೊಡೆದಿದ್ದು ಸಿಕ್ಸರ್ಸ್ಗಳು, ಮ್ಯಾಚ್ ಕಂಪ್ಲೀಟ್ ಮಾಡಿದ್ದು, ಹೈ ಸ್ಟೇಕ್ ಕಂಪೋಸರ್ ಇರುವಂಥ ಪ್ಲೇಯರು, ತುಂಬಾ ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟರು. ಇವ್ರ ಮೇಲೆ ಜಿ ಟಿ ತುಂಬಾ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಪವರ್ ರೇಟಿಂಗ್ಸಲ್ಲಿ ಬಂತು ಅಂದರೆ ಶಾರುಖ್ ಖಾನ್ ಇದ್ದಾರೆ. ಶಾರುಖ್ ಖಾನ್ನ ಇಟ್ಕೊಂಡಿದ್ದಾರೆ ಡೌನ್ ದ ಆರ್ಡರು, ಇನ್ನಿಂಗ್ಸ್ನ ಫಿನಿಷ್ ಮಾಡಿಕೊಡೋಕ್ಕೆ. ಇವರು ಅಷ್ಟೇ ತಮಿಳ್ನಾಡಿಂದ ಬರ್ತಾರೆ. ಬಿಗ್ ಹಿಟ್ಟರು, ಆಲ್ರೆಡಿ ಕೆಲವೊಂದು ಸಲ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರದ್ದು ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇಲ್ಲ, ಅದೇ ಮೇಜರ್ ಪ್ರಾಬ್ಲಮ್ಮು. ಸೊ ಈ ಸೀಸನಲ್ಲಿ ಆ ಕನ್ಸಿಸ್ಟೆನ್ಸಿ ತೋರಿಸ್ತಾರ ಶಾರುಖ್ ಖಾನ್ ಅನ್ನೋದನ್ನ ನೋಡಬೇಕು. ಇನ್ನು ನೆಕ್ಸ್ಟು ವಾಷಿಂಗ್ಟನ್ ಸುಂದರು. ಪೊಸಿಷನ್ ರೇಟಿಂಗು, ಒನ್ ಆಫ್ ದ ಗುಡ್ ಸ್ಪಿನ್ ಬೌಲರು, ಡೀಸೆಂಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟರು. ಇವ್ರನ್ನ ಪವರ್ ಪ್ಲೇಲಿ ಕೂಡ ಯೂಸ್ ಮಾಡ್ಬೋದು. ಯಾವುದೇ 1 to 20 overs ಒಳಗಡೆ ಎಲ್ಲಿ ಬೇಕಾದರೂ ನೀವು ವಾಷಿಂಗ್ಟನ್ ಸುಂದರ್ನ ಯೂಸ್ ಮಾಡ್ಬೋದು. ಆ ಕ್ಲಾಸಿಕಲ್ ಆಫ್ ಸ್ಪಿನ್ ಬೌಲರ್ ಅಂತ ಇವ್ರನ್ನ ಕರೆಕ್ಟಾಗಿ ನೋಟೆಡ್ ಮಾಡ್ಕೋಬೋದು. ಫ್ಲೈಟ್ ಡೆಲಿವರೀಸ್ ಕೊಡ್ತಾರೆ, ಪೇಸ್ ವೇರಿ ಮಾಡ್ತಾರೆ, ಕನ್ಸಿಸ್ಟೆನ್ಸಾಗಿ ಒಂದೇ ಲೈನಲ್ಲಿ ಸ್ಟಂಪ್ ಟು ಸ್ಟಂಪ್ ವಿಕೆಟ್ ಮಾಡ್ತಾರೆ. ಸೊ ಅದರಿಂದ ಇವ್ರಿಗೆ ಹೊಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಬ್ಯಾಟಿಂಗ್ ಅಂತ ಬಂದರೆ ಲೋವರ್ ಡೌನ್ ದ ಆರ್ಡರಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಲಾಸ್ಟ್ ಸೀಸನ್ ಕೂಡ
ಮೇಲ್ಗಡೆ ಬಂದು 4th 5th ಪೊಸಿಷನಲ್ಲಿ ಬಂದು ಒಂದು ಹಾಫ್ ಸೆಂಚುರಿ ಕೂಡ ಮಾಡಿದರು. ಸೊ ಇವ್ರ ಮೇಲೆ ಕೂಡ ಜಿ ಟಿ ನಮ್ಮ ಕೆ ಟಿ ಡಿಪೆಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಜಿ ಟಿಯ ಎಕ್ಸ್ ಫ್ಯಾಕ್ಟರ್ ದ ಬೌಲಿಂಗ್ ಸರ್ಪ್ರೈಸ್ ಬಂದು ರಾಶೀದ್ ಖಾನ್. ಇಷ್ಟು ವರ್ಷ ಆದರೂ T20ಯಲ್ಲಿ ಅದೇ ಮ್ಯಾಜಿಕ್ ಇಟ್ಕೊಂಡಿರೋವಂಥ ಬೌಲರ್, ಇಂಟೆಲಿಜೆಂಟ್ ಬೌಲರು. ತುಂಬ ವೆರೈಟೀಸ್ ಇಟ್ಕೊಂಡಿದ್ದಾರೆ. ತುಂಬ ಡಾಟ್ ಬಾಲ್ಸ್ ಹಾಕ್ತಾರೆ. ಡಾಟ್ ಬಾಲ್ಸ್ ಹಾಕೋದ್ರಿಂದ ಪ್ರೆಷರ್ ಬಿಲ್ಡ್ ಆದಾಗಿಂದ ಹೊಡೆಯೋಕ್ಕೆ ಹೋಗ್ತಾರೆ ರಾಶೀದ್ಗೆ. ಸೊ ಒಳ್ಳೆ ಗೂಗ್ಲಿ ಇದೆ, ಫ್ಲಿಪ್ಪರ್ಸ್ ಇದೆ, ತುಂಬ ಒಳ್ಳೆ ಬೌಲರು. ಇನ್ನು ಬ್ಯಾಟಿಂಗಲ್ಲಂತೂ ಕೇಳೋಂಗಿಲ್ಲ, ಅನ್ಆರ್ಥೋಡಾಕ್ಸ್ ಶಾಟ್ಸ್ಗಳು ಹೊಡಿತಾರೆ. ಯಾವ್ಯಾವ ಥರ ಹೊಡಿತಾರೆ ಅಂತಲೇ ಹೇಳೋಕ್ಕಾಗಲ್ಲ, ಆ ಥರ ಎಲ್ಲ ಹೊಡಿತಾರೆ. ನೆಕ್ಸ್ಟ್ ನಮ್ಮ ಪ್ರಸಿದ್ಧ ಕೃಷ್ಣ, ನಮ್ಮ ಬೆಂಗಳೂರವರು, ಹಿಟ್ ದ ಡೆಕ್ ಬೌಲರ್ ಅಂತಾರಲ್ಲ, ಬ್ಯಾಕ್ ಆಫ್ ದ ಲೆಂತ್ ಬೌಲರು. ಲಾಸ್ಟ್ ಸೀಸನ್ ಕೂಡ 25 ವಿಕೆಟ್ಸ್ ತೊಗೊಂಡಿದ್ರು. ಹೈಟ್ ಇರೋದ್ರಿಂದ ಬೌನ್ಸ್ ಸಿಗುತ್ತೆ ಇವ್ರಿಗೆ. ಆ ಬೌನ್ಸ್ನ ಎಷ್ಟು ಯೂಸ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇವ್ರ ಹತ್ರ ಸ್ಲೋ ಬಾಲ್ಸ್ ಇದೆ, ಗುಡ್ ಯಾರ್ಕರ್ಸ್ ಕೂಡ ಇದೆ. ಸೊ ನೆಕ್ಸ್ಟ್ ಬಂದು ಸಿರಾಜು, ದ ಲಯನ್ ಹಾರ್ಟೆಡ್ ಸಿರಾಜ್. ಇವರು ಅಷ್ಟೇ ಒಂಥರ ನಮ್ಮ RCB, ನಮ್ಮ ಕರ್ನಾಟಕದ ಟಚ್ ಇರೋವಂಥವ್ರು. ಒಳ್ಳೆ ರಿದಮ್ ಬೌಲರು, ಸಖತ್ ಅಗ್ರೆಷನ್ ತೋರಿಸ್ತಾರೆ. ಒನ್ ಆಫ್ ದ ಬೆಸ್ಟ್ ಬೌಲರ್ಸು. ಪವರ್ ಪ್ಲೇನಲ್ಲಿ 22 ವಿಕೆಟ್ಸ್ ತೊಗೊಂಡಿರುವಂಥ ರೆಕಾರ್ಡ್ ಇದೆ ಇವ್ರದ್ದು. ಇವರು ಅಷ್ಟೇ ಫಿಂಗರ್ ಕಂಟ್ರೋಲ್ ಚೆನ್ನಾಗಿ ಮಾಡ್ತಾರೆ, ಆಫ್ ಕಟರ್ಸ್ ಚೆನ್ನಾಗಿ ಹಾಕ್ತಾರೆ. ಆಮೇಲೆ ಬ್ಯಾಟ್ಸ್ಮನ್ನ ತುಂಬ ಚೆನ್ನಾಗಿ ಡಿಸೀವ್ ಮಾಡ್ತಾರೆ. ಔಟ್ಸೈಡ್ ದಿ ಆಫ್ ಸ್ಟಂಪ್ ಕನ್ಸಿಸ್ಟೆಂಟಾಗಿ ಹಾಕ್ತಾರೆ. ಸರ್ಪ್ರೈಸ್ ಬೌಲರು. ಇವ್ರ ಹತ್ರ ಎಲ್ಲ ಥರ ವೆಪನ್ಸ್ ಇದೆ. ಬೌನ್ಸರ್ಸು, ಸ್ಲೋ ಬಾಲ್ಸು, ಯಾರ್ಕರು, ವೈಡ್ ಆಫ್ ದ ಲೆಂತ್ ಯಾರ್ಕರು, ಎಲ್ಲ ಸಖತ್ತಾಗಿ ಇವರು ಬೌಲಿಂಗ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಕಗಿಸೋ ರಬಾಡ. ಡೆತ್ತು ಮತ್ತು ಅರ್ಲಿ ಓವರ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಬೌಲರ್ಸು. ತುಂಬಾ ಡಿಪೆಂಡ್ ಆಗಿದೆ ಡೆಲ್ಲಿ ಇವ್ರ ಮೇಲೆ. 152 ಪಾಯಿಂಟ್, ಆಲ್ಮೋಸ್ಟ್ ಮೋರ್ ದೆನ್ 150 ಮೇಲೆ ಆಲ್ಮೋಸ್ಟ್ ಕನ್ಸಿಸ್ಟೆಂಟಾಗಿ ಬೌಲಿಂಗ್ ಮಾಡ್ತಾರೆ. ಸೀಮ್ ಬೌಲರು, ಒಳ್ಳೆ ಬೌನ್ಸ್ ಇರುತ್ತೆ ಇವ್ರದ್ದು ಬೌಲಿಂಗಲ್ಲಿ. ಬ್ಯಾಕ್ ಆಫ್ ದ ಲೆಂತ್ ಹಾಕ್ತಾರೆ. ಇವ್ರದ್ದು ಅಷ್ಟೇ ಗುಡ್ ಯಾರ್ಕರ್ಸ್ ಇದೆ. ಸೊ ಇವ್ರ ಬೌಲಿಂಗ್ ಯೂನಿಟಲ್ಲಿ ರಬಾಡನೇ ಇವ್ರನ್ನ ಲೀಡ್ ಮಾಡೋದು. ಜಿ ಟಿ ಅವ್ರನ್ನ ಲೀಡ್ ಮಾಡೋದೇ ರಬಾಡ. ಇನ್ನು ಬೆಂಚ್ ಸ್ಟ್ರೆಂತಿಗೆ ಬಂತು ಅಂದರೆ ಜೇಸನ್ ಹೋಲ್ಡರ್ನ ತೊಗೊಂಡಿದ್ದಾರೆ. ಸೇಮ್ ವೆಸ್ಟ್ ಇಂಡಿಯನ್ ಫ್ಲೇವರ್, ಗೊತ್ತಲ್ಲ ವೆಸ್ಟ್ ಇಂಡೀಸ್ ಅವರು. ಬಿಗ್ ಸಿಕ್ಸರ್ಸ್ ಹೊಡಿತಾರೆ. ಇವ್ರಿಗಿರೋ ಹೈಟ್ ಆ್ಯಂಡ್ ಪರ್ಸ್ನಾಲಿಟಿ, ಲಾಂಗ್ ಲೀವರ್ಸು ಈಸಿಯಾಗಿ ಸಿಗುತ್ತೆ. ಸ್ಪಿನ್ನರ್ಸ್ಗಂತೂ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಹೋಲ್ಡರು. ನೋಡೋಣ ಇವ್ರು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಈ ಸಲ ಅಂತ. ಇನ್ನು ಸಾಯಿ ಕಿಶೋರು, ಲೋಕಲ್ ಟ್ಯಾಲೆಂಟು, ಹೈದ್ರಾಬಾದವರು. ಲೆಫ್ಟ್ ಹ್ಯಾಂಡ್ ಸ್ಪಿನ್ನು, ಡೀಸೆಂಟ್ ಬ್ಯಾಟರು, ಗುಡ್ ಓವರ್ಸ್ ಹಾಕೊಡ್ತಾರೆ. ಅಂದರೆ ಇಂಟೆಲಿಜೆಂಟ್ ಬೌಲರ್. ಸೇಮ್ ನಮ್ಮ ಕೃಣಾಲ್ ಪಾಂಡ್ಯ ಥರ ಗೇಮ್ನ ತುಂಬ ಚೆನ್ನಾಗಿ ರೀಡ್ ಮಾಡ್ತಾರೆ ಸಾಯಿ ಕಿಶೋರು. ಅಂದರೆ ಯಾವ ರೀತಿ ಬೌಲಿಂಗ್ ಮಾಡಬೇಕು ಅನ್ನೋ ಒಂದು ಅಟ್ಲೀಸ್ಟ್ ಆ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಇವ್ರಿಗೆ ಬಂದಿದೆ. ಇನ್ನು ಅಶೋಕ್ ಶರ್ಮಾ, ಯಂಗ್ ಗನ್ನು, ನಮ್ಮ ಇಂಡಿಯನ್ ಪ್ರಾಸ್ಪೆಕ್ಟು. ಆಲ್ಮೋಸ್ಟ್ ಮೋರ್ ದೆನ್ 140 ಮೇಲೆ ಇವ್ರು ಬೌಲಿಂಗ್ ಮಾಡ್ತಾರೆ ಅಂತಲೇ ತುಂಬಾ ಕೇಳಿ ಬಂದಿದ್ದೀವಿ. ತುಂಬ ಒಳ್ಳೆ ರನ್ ಅಪ್ ಎನರ್ಜಿ ಇದಂತೆ. ಇವ್ರದ್ದು ಬೌಲಿಂಗ್ ಫ್ಲೋ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ನಮ್ಮ ಎಕ್ಸ್ಪೀರಿಯನ್ಸ್ ವೆಟ್ರನ್ ಇಶಾಂತ್ ಶರ್ಮಾ. ಹಲವಾರು ವರ್ಷಗಳಿಂದ IPL ಆಡ್ಕೊಂಬರ್ತಿದ್ದಾರೆ. ಆಲ್ಮೋಸ್ಟ್ ವೆಟ್ರನ್ನು. ಇವ್ರ ಬಗ್ಗೆ ಏನು ಹೇಳೋದು, ಮೆಂಟರ್ಶಿಪ್ ಸಿಗುತ್ತೆ ಇವರಿಂದ. ತುಂಬ ಜನ ಬೌಲರ್ಸ್ಗೆ ಟಿಪ್ಸ್ಗಳು ಸಿಗುತ್ತೆ. ಇವರು ಕೆಲವೊಂದು ಮ್ಯಾಚ್ ಆಡ್ತಾರೆ. ನನ್ನ ಪ್ರಕಾರ ಒಂದು 4-5 ಮ್ಯಾಚಸ್ ಇವ್ರಿಗೂ ಕೂಡ ಚಾನ್ಸ್ ಸಿಗ್ಬೋದು. ಸೊ ಇವತ್ತು ಇದು ನನ್ನ ಜಿ ಟಿ ಟೀಮ್ ಬಗ್ಗೆ ನನಗಿರೋ ಅನಾಲಿಸಿಸು. ಸೊ ಇದು ಜಿ ಟಿ ಅವ್ರು ಮಾಡಿರೋ ಮಾಸ್ಟರ್ ಪ್ಲ್ಯಾನು. ಆಲ್ಮೋಸ್ಟ್ ಟಾಪ್ 3 ಮೇಲೆ ತುಂಬಾ ಹೆವಿ ಡಿಪೆಂಡ್ ಆಗಿರೋವಂಥ ಜಿ ಟಿ ಟೀಮು. ಇವರೇನಾದ್ರು ತುಂಬ ಬಿಗ್ ರನ್ಸ್ ಮಾಡಬೇಕು ಅಂದರೆ ಇವರು ಟಾಪ್ 3 ಫೈರ್ ಆಗಬೇಕು. ಇಲ್ಲಾಂದರೆ ಮಿಡಲ್ ಆರ್ಡರಲ್ಲಿರೋ ಗ್ಲೆನ್ ಫಿಲಿಪ್ಸ್ ಮತ್ತು ಟಾಮ್ ಬ್ಯಾಂಟನ್, ವಾಷಿಂಗ್ಟನ್ ಸುಂದರ್, ಇವ್ರ ಮೇಲೆಲ್ಲ ತುಂಬಾ ಪ್ರೆಷರ್ ಬೀಳುತ್ತೆ. ಇವ್ರ ಬೌಲಿಂಗ್ ಯೂನಿಟ್ ಒಂಥರ ಆಲ್ಮೋಸ್ಟ್ ಶಾರ್ಟ್ ಆಗಿದೆ. 2 ಇಂಡಿಯನ್ ಬೌಲರ್ಸ್, ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಇರೋದ್ರಿಂದ ಇವರಿಗೆ ಫಾರಿನ್ ಬೌಲರಲ್ಲಿ ರಬಾಡ ಸಪೋರ್ಟ್ ಇರುತ್ತೆ. ರಾಶೀದ್ ಖಾನ್, 4 ಮೇನ್ ಬೌಲರ್ಸು. ಇನ್ನು 3 ಜನ ಆಲ್ರೌಂಡ್ ಇರೋದ್ರಿಂದ ವಾಶಿ ಮತ್ತು ಗ್ಲೆನ್ ಫಿಲಿಪ್ಸು ಇವರೆಲ್ಲ ಇರೋದ್ರಿಂದ ಆ 3 ಜನದಲ್ಲಿ ಯಾರ ಹತ್ರನಾದರೂ 3 to 4 ಓವರ್ಸು ಈಸಿಯಾಗಿ ಹಾಕಿಸ್ಕೋಬೋದು ಶುಭ್ಮನ್ ಗಿಲ್ಲು. ಸೊ ಇದು ನನ್ನ ಜಿ ಟಿಯ ಸಂಪೂರ್ಣ ಅನಾಲಿಟಿಕ್ಸ್ ಮತ್ತು ವಿಡಿಯೋ. ಇದೇ ರೀತಿ ಇನ್ನಷ್ಟು ಕ್ರಿಕೆಟಿಂಗ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ಪ್ಲೇಯಿಂಗ್ 11 ಜಿ ಟಿಯ ನಿಮ್ಮ ಪ್ಲೇಯಿಂಗ್ 11 ಏನು ಅಂತ ನನಗೆ ನೀವು ಕಾಮೆಂಟ್ಸಲ್ಲಿ ತಿಳಿಸಿದ್ರೆ ಅದಕ್ಕೆ ನಾನು ಕೂಡ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ಯಾವುದಾದ್ರು ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ಸ್ ನಿಮಗೆ ಬೇಕು ಅಂದರೆ ನನಗೆ ನೀವು ಸಜೆಸ್ಟ್ ಮಾಡ್ಬೋದು. ನೀವು ಸಜೆಸ್ಟ್ ಮಾಡೋದನ್ನು ನನ್ನ ಕಡೆಯಿಂದ ನಾನು ಮಾಡ್ತೇನೆ. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದು ಚಿಕ್ಕ ಲೈಕು ಮತ್ತು ಒಂದು ಸಬ್ಸ್ಕ್ರೈಬು. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.